ಬರ್ರಿ ಇವತ್ತೊಂದು ಹೊಸ ರೆಸಿಪಿ ತೊಗೊಂಬಂದೀನಿ. ಕ್ಯಾರೆಟ್ ಪಾಯಸ ಅಂದರೆ ಗಜ್ರಿ ಪಾಯಸ ಹೆಂಗೆ ಮಾಡೋದು ಅಂತ ನೋಡೋಣಂತ. ಭಾಳ ಅಂದ್ರೆ ಭಾಳ ಚಂದ ಆಗ್ತೈತಿ, ರುಚಿ ಹೆಲ್ತಿಗೂ ಭಾಳ ಚಲೋ. ಸೊ ಹಾಗಾಗಿ ತಮಾಸಿತ್ತಲ್ಲ, ಸೊ ಹಾಗಾಗಿ ಮಾಡಿದ್ದೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಭಾಳ ಚೆಂದಾಗಿತ್ತು. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ಮೊದಲು ನೋಡ್ಕೊಂಬರೋಣಂತ. ಇಲ್ಲಿ ಕ್ಯಾರೆಟ್ ತೊಗೊಂಡಿನಿ, ಹಾಲು ತೊಗೊಂಡಿನಿ, ಮತ್ತು ಇಲ್ಲಿ ದ್ರಾಕ್ಷಿ ತೊಗೊಂಡಿನಿ, ಶಾವಿಗೆ ತೊಗೊಂಡಿನಿ, ಸಕ್ರೆ ಮತ್ತು ಗೋಡಂಬಿ ಮತ್ತು ಏಲಕ್ಕಿ ತೊಗೊಂಡಿನಿ ರೀ, ಮತ್ತು ತುಪ್ಪ ತೊಗೊಂಡಿನಿ ರೀ. ಈಗ ಏನು ಮಾಡಬೇಕಪ್ಪ ಅಂತಂದ್ರೆ, ಮೊದಲಿಗೆ ನಾ ಇಲ್ಲಿ ಕ್ಯಾರೆಟ್ ಎಲ್ಲ ಚೆಂದಂಗೆ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಏನೈತಿ, ಒಂದು ಕೊರ್ದ ಬಟ್ಲದಷ್ಟು ನಾ ಇಲ್ಲಿ ಹಾಲು ಹಾಕ್ಕೊಳಕತ್ತೀನಿ. ಹಾಲು ಹಾಕ್ಕೊಂಡಿದ್ದು ಏನು ಮಾಡ್ಬೇಕಂತಂದ್ರೆ, ಮಿಕ್ಸರ್ ಒಳಗೆ 3 ವಿಜಿಲ್ ಹೊಡ್ಸ್ಕೊಂಬರ್ಬೇಕು ರೀ. 3 ರಿಂದ 4 ವಿಜಿಲ್ ಹೊಡ್ರಿ. ಕ್ಯಾರೆಟ್ ಏನೈತಿಲ್ಲ ಎಲ್ಲ ಬೆಂದು ಭಾಳ ಮೆತ್ತಗೆ ಸಾಫ್ಟ್ ಆಗಬೇಕು. ಅಲ್ಲಿ ತನಕ ಏನೈತಿ 4 ರಿಂದ 5 ವಿಜಿಲ್ ಹೊಡಿಸ್ರಿ, ಪರವಾಗಿಲ್ಲ. ಭಾಳ ಮೆತ್ತಗಾಗ್ಬೇಕು ಕ್ಯಾರೆಟು. ಅಲ್ಲಿ ತನಕ ವಿಜಿಲ್ ಹೊಡ್ಸ್ಕೊಂಬರಿ. ಇದು ಆಗೈತೆ ನೋಡೋಣಂತ ಈ ಸದ್ದ. ಈಗ ನೋಡೋಣಂತ. ಕ್ಯಾರೆಟ್ ನೋಡ್ರಿ ಎಷ್ಟು ಚಂದ ಬೆಂದಾವೆಲ್ಲ ಕ್ಯಾರೆಟ. ಗಜ್ರಿ ಎಷ್ಟು ಚಂದ ಕುದ್ದಾವು ಕಾಣಕತ್ತೈತಿ. ಈಗ ಏನು ಮಾಡೋಣ, ಇದೆಲ್ಲ ಕೂಡಿ ಮಿಕ್ಸರ್ ಜಾರಿಗೆ ಅಷ್ಟು ಗಜ್ರಿ ಏನು ಕುದ್ದಿದ್ದು ಅದಾವಲ್ರಿ, ಅವ್ನು ತೊಗೊಂಡು ಇಲ್ಲಿ ಜಾರಿಗೆ ಹಾಕ್ಕೊಳಕತ್ತೀನಿ ನಾನು. ಅಷ್ಟು ಜಾರಿಗೆ ಹಾಕ್ಕೊಂಡು ಇದನ್ನು ಗಿರ್ರ ಅಂತೇಳಿ ನಾವೀಗ ಇದನ್ನು ಮಿಕ್ಸರ್ ಮಾಡ್ಕೊಂಬರ್ಬೇಕಾಗ್ತೈತಿ. ಭಾಳ ಸಣ್ಣ ಪೇಸ್ಟ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಗಿರ್ರ ಅನ್ಸ್ಕೊಂಬರೋಣಂತೆ. ಈಗ ಇಲ್ಲಿ ನೋಡಿ ಇಷ್ಟು ಆಗೈತಿ. ಇಷ್ಟು ಆದಮೇಲೆ ಏನೈತಿ, ಈಗ ಏಲಕ್ಕಿ ಸೇರಿಸ್ಕೊಳ್ಳೋಣಂತ. ನಾನು ಒಂದು 4 ರಿಂದ 5 ಏಲಕ್ಕಿ ತೊಗೊಂಡಿನಿ. ನೋಡ್ಕೊರಿ ನಿಮ್ಗೆ ಎಷ್ಟು ಬೇಕಾಗ್ತೈತಿ ನೋಡಿಕೊಂಡು ಏಲಕ್ಕಿ ಹಾಕಿದ್ರೆ ಗಮ್ ಅಂತ ಭಾಳ ಚಂದ ಅನ್ನಿಸ್ತೈತಿ. ಸೊ ಹಾಗಾಗಿ 4-5 ಏಲಕ್ಕಿ ಹಾಕ್ಕೊಂಡು ಮತ್ತು ಇದನ್ನು ಗಿರ್ರ ಅನ್ಸ್ಕೊಂಬರೋಣಂತ. ಈ ಸದ್ಯ ಏಲಕ್ಕಿ ಅಂದರೆ ಕ್ಯಾರೆಟ್ ಜೊತೆ ಚೆನ್ನಾಗಿ ಪೇಸ್ಟ್ ಆಗಿಬಿಡ್ತೈತಿ ಅಂತ ಹೇಳಿ ಈಗ ತೋರಿಸ್ತೀನಿ ನೋಡಿ. ಭಾಳ ಸಣ್ಣ, ಈಗ ಏನು ತೋರಿಸ್ತೀನಲ್ಲ ಈ ಪರಿ ಸಣ್ಣ ಆಗ್ಬೇಕು ರೀ. ಇದು ಆಗುತ್ತಾನೆ ಏನು ಮಾಡಬೇಕು, ಚೆನ್ನಾಗಿ ಗಿರ್ರ ಅನ್ಸ್ಕೊಂಬರ್ಬೇಕು. ಇಲ್ಲಿ ತೋರಿಸ್ತೀನಿ ನೋಡಿರಿ ನಾನು ನಿಮ್ಗೆ ಎಷ್ಟು ಸಣ್ಣ ಆಗೈತೆ ಹೌದಿಲ್ರಿ. ಈ ಪರಿ ಏನೈತಿದು ಇಷ್ಟು ಸಣ್ಣಗಾಗೋಷ್ಟು ನಾವು ರುಬ್ಕೊಂಬರ್ಬೇಕು. ಆಮೇಲೆ ನೆಕ್ಸ್ಟ್ ಇಲ್ಲಿ ಪ್ಯಾನಿಗೆ ನಾ ಏನು 1 ಚಮಚದಷ್ಟು ಇಲ್ಲಿ ತುಪ್ಪ ಹಾಕೊಳಕತ್ತೀನಿ. ಇದು ಮನೆ ತುಪ್ಪ ಐತಿ. ಹಾಕ್ಕೊಂಡು ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ ಏನೋ ಅದಾವಲ್ಲ ಅವನ್ನ ಫ್ರೈ ಮಾಡ್ಕೊಂಬರೋಣ ಅಂತ. ನೀವು ಯಾವುದೂ ತೊಗೋರಿ. ನಾ ಇಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ತೊಗೊಂಡಿನಿ. ನೀವು ಬೇಕಾದ್ರೆ ಪಿಸ್ತಾ ಹಾಕೋಬೋದು, ಬಾದಾಮ್ ಹಾಕೋಬೋದು, ಆಪ್ಷನ್ ರೀ. ನಿಮ್ಗೆ ಯಾವ್ಯಾವ ಬೇಕಾಗ್ತಾವೆ ಡ್ರೈ ಫ್ರೂಟ್ಸ್ ನೀವು ಹಾಕೋಬೋದು. ನಾ ಇಲ್ಲಿ ಪಾಯಸ ಅಂದರೆ ಯೂಶ್ವಲಿ ಬಾದಾಮು, ಗೋಡಂಬಿ, ದ್ರಾಕ್ಷಿ ಹಾಕ್ತಾರೆ. ನಾನು ದ್ರಾಕ್ಷಿ ಗೋಡಂಬಿ ಯೂಸ್ ಮಾಡ್ಕೊಳಕತ್ತೀನಿ. ಈ ದ್ರಾಕ್ಷಿ ಎಲ್ಲ ಉಬ್ಬಿ ಗುಂಡ್ಗುಂಡಗೆ ಆಗ್ಬೇಕು. ಅಲ್ಲಿ ತನಕ ಏನು ಮಾಡಬೇಕು, ಚಂದಂಗೆ ಅಷ್ಟು ನೀಟಾಗಿ ಕೆಂಪಾಗುತ್ತಾನೆ ಗೋಡಂಬಿ ಮತ್ತು ದ್ರಾಕ್ಷಿ ಕೆಂಪಾಗುತ್ತಾನೆ ಏನು ಮಾಡಬೇಕು, ಇನ್ನು ಚಂದಾಗ ಹುರ್ಕೊಳ್ಳೋಣಂತೆ ತುಪ್ಪದಾಗ. ಕಾಣಕತ್ತೈತೆ ನೋಡ್ರಿ ಇವು ಎಷ್ಟು ಚಂದ ಉಬ್ಬಾಕತ್ತಾವು ದ್ರಾಕ್ಷಿ. ಈಗ ಫುಲ್ ಉಬ್ಬಬೇಕು. ಅಲ್ಲಿ ತನಕ ಏನು ಮಾಡಬೇಕು, ಚಂದಂಗೆ ಕೆಂಪಾಗುತ್ತಾನೆ. ಸ್ವಲ್ಪ ಗೋಡಂಬಿನೂ ಸ್ವಲ್ಪ ಕೆಂಪಾಗಿ ನೋಡ್ರಿ ಈ ಪರಿ ಆದರೆ ಸಾಕು. ಈಗ ಇದಾಗೈತ್ರಿ. ಈಗ ಏನು ಮಾಡೋಣ, ಇದನ್ನೆಲ್ಲ ತೆಗೆದು ಒಂದು ಕೊರ್ದ ಬಟ್ಲದಾಗ ತೆಗೆದು ಇಟ್ಕೊಳ್ಳೋಣಂತ. ಅಷ್ಟು ಭಾಳ ಫ್ರೈ ಮಾಡ್ಕೊಳ್ಕೊಬಿಟ್ರೆ ಸ್ವಲ್ಪ ಕಪ್ಪಾದರೂ ಹೊತ್ತದಂಗೆ ಆಗ್ಬಿಡ್ತಾವೆ. ಮತ್ತು ಈಗೇನು ಇದೇ ತುಪ್ಪಕ್ಕೆ ಏನೈತಿ, ಏನು ಪ್ಯಾನಾಗ ತುಪ್ಪ ಉಳಿದೈತಲ್ಲ ಅದು ತುಪ್ಪಕ್ಕೆ ನಾವೇನು ರುಬ್ಕೊಂಬಂದಿದ್ವಲ್ಲ ರೀ ಗಜ್ರಿ ಪೇಸ್ಟ್, ಕ್ಯಾರೆಟ್ ಪೇಸ್ಟ್, ಅದನ್ನು ಹಾಕೊಳ್ಳೋಂಥ. ಈಗ ಸ್ವಲ್ಪ ನೀರು ಐತಿ, ಈಗ ಸ್ವಲ್ಪ ತಿಕ್ ಆಗುತ್ತೆ. ಆ ತುಪ್ಪದಾಗ ನಾವು ಫ್ರೈ ಮಾಡ್ಕೋಬೇಕಾಗ್ತೈತಿ. ಬೇಕಾದ್ರೆ ಮ್ಯಾಲಿನ ಸ್ವಲ್ಪ ತುಪ್ಪ ಸೇರಿಸ್ಕೊರಿ. ಈಗ ರಗಡ್ ತುಪ್ಪ ಐತಿ. ಸೊ ಹಾಗಾಗಿ ಏನು ಕಾಣಕತ್ತೈತಿ. ಸೊ ಹಾಗಾಗಿ ಅದ್ರಾಗ ನಾನು ಏನು ಮಾಡ್ತೀನಿ, ಚಂದಂಗೆ ಇದನ್ನು ಈಗ ಸ್ವಲ್ಪ ಇದು ನೀರಿನ ಅಂಶ ಎಲ್ಲ ಹೋಗಬೇಕ್ರಿ. ಅಲ್ಲಿ ತನಕ ಏನು ಮಾಡಬೇಕಪ್ಪ ಅಂತಂದ್ರೆ ಚಂದಾಗಿ ಇದನ್ನು ಕೈ ಆಡಿಸ್ಕೊಂಡು ನೋಡಿರಿ ಎಷ್ಟು ತಿಕ್ಕಾತು ನೋಡಿರಿ. ಇದು ಎಷ್ಟು ತಿಕ್ಕಾತಿಲ್ಲ ರೀ, ಆಗಳ ಎಷ್ಟು ತಳ್ಳಗಿತ್ತು ಎಷ್ಟು ಗಟ್ಟಿ ಆಗೈತೆ ನೋಡಿರಿ. ಗಟ್ಟಿ ಆಗುತ್ತಾನೆ ಏನು ಮಾಡಬೇಕು, ಚಂದಂಗೆ ತುಪ್ಪದಾಗ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ಏನೈತಿ, 1 ಕೊರ್ದ ಬಟ್ಲದಷ್ಟು ನಾ ಇಲ್ಲಿ ಹಾಲು ಸೇರಿಸ್ಕೊಳಕತ್ತೀನಿ. ಇದಕ್ಕೆ 1 ಕೊರ್ದ ಬಟ್ಲದಷ್ಟು ನೀವು ಹಾಲು ಸೇರಿಸ್ಕೊಂಡು ಇನ್ನೂ ಸ್ವಲ್ಪ ಕುದಿಬೇಕು. ಕುದ್ರೆ ಇನ್ನೂ ತಿಕ್ಕಾಗ್ತೈತಿ, ಇನ್ನೂ ದಪ್ಪ ಬರ್ತೈತಿ ಇದು. ಅಲ್ಲಿ ತನಕ ಏನು ಮಾಡಬೇಕು, ಚಂದಂಗೆ ಕುದಿಸ್ಕೋಬೇಕು. ತೀರಾ ದಪ್ಪ ಅನ್ನಿಸ್ತಂದ್ರೆ, ಯಾಕಂದರೆ ಶಾವಿಗೆನೂ ಇದ್ರಾಗ ಕುದಿಬೇಕು. ಸೊ ಹಾಗಾಗಿ ಹಾಲು ನಿಮಗೆ ಕಡಿಮೆ ಅನ್ನಿಸ್ತಂದ್ರೆ ಇನ್ನೂ 1 ಬಟ್ಲ ಹಾಲು ಹಾಕೋರಿ. ನೋಡ್ಕೊರಿ ನಿಮಗೆ ಶಾವಿಗೆ ಕುದಿಯೋ ಅಷ್ಟು ಬೇಕು ತಿಕ್ನೆಸ್ಸು. ನೀರದು ಸೇರಿಸ್ಕೊಬಿಟ್ರೆ ಹಾಲಿನಾಗ ಕುದಿಸ್ಕೊರಿ. ಅಂದ್ರೆ ಭಾಳ ಚಂದ ಆಗ್ತೈತಿ. ಇದು ಗಟ್ಟಿ ಹಾಲು ಐತಿ, ಭಾಳ ಚಂದ ಆಗ್ತೈತಿ. ಬೇಕಾದ್ರೆ ನೀವು ಮ್ಯಾಲೆ ತೆಕ್ಕ ಕ್ರೀಮು ಯೂಸ್ ಮಾಡ್ಕೋಬೋದು. ಇಷ್ಟ ಆಗೈತಿ. ಇದು ಚಂದಂಗೆ ನೋಡಿರಿ ಕುದಿ ಹೆಂಗೆ ಕುದಿಯಾಕತ್ತೈತಿ ನೋಡಿರಿ. ಈ ಪರಿ ಕುದಿ ಬರಬೇಕು. ಕುದಿ ಬರ್ತೈತಲ್ಲ, ಹಿಂಗೆ ಉಪ್ಪಿಟ್ಟಿಗದು ಕುದಿಸ್ತಿರಲ್ಲ ಹಂಗೆ ಆ ಪರಿ ಕುದಿಬೇಕು. ಅಲ್ಲಿ ನೋಡಿ ಬಾಯ್ಲ್ ಆಗ್ತಿರೋದು ನಿಮ್ಗೆ ಎಷ್ಟು ಚಂದ ಕಾಣಕತ್ತೈತಿ. ಈ ಪರಿ ಕುದಿ ಬಂದ ಮೇಲೆ ನೀವು ಏನು ಮಾಡಬೇಕಪ್ಪ ಅಂದರೆ, ನಾನು ಶಾವಿಗೆ ಹಾಕ್ಕೊಳಕತ್ತೀನಿ. ತೆಳ್ಳನ್ನು ಶಾವಿಗೆ ತೊಗೊಂಡಿನಿ, ಹುರಿದಿದ್ದು ಶಾವಿಗೆ ಅದಾವು. ಈಗೇನು ಮಾಡಬೇಕು, ಇಷ್ಟು ಕುದಿ ಬಂದಮೇಲೆ ಈಗೇನು ಮಾಡಬೇಕು, ಶಾವಿಗೆ ಹಾಕ್ಕೊಂಡು ಚಂದಾಗ ನೀಟಾಗಿ ಇದನ್ನು ಕೈ ಆಡಿಸ್ಕೋಬೇಕಾಗ್ತೈತೆ ರೀ. ಒಟ್ಟ ಕೈ ಬಿಡ್ಬಿಟ್ರಿ. 1-2 ನಿಮಿಷ ಸ್ವಲ್ಪ ಒಂದು ಕುದಿ ಬರುತ್ತಾನೆ ಏನು ಮಾಡಿರಿ, ಚಂದಂಗೆ ಇದನ್ನು ನೀಟಾಗಿ ಕೈ ಆಡಿಸ್ಕೊರಿ. ನೋಡಿರಿ ಇಷ್ಟು ತಿಕ್ನೆಸ್ ಇದ್ರೆ ಸಾಕು ನಿಮಗೆ. ಇಷ್ಟು ಹಾಲು ಆದ್ರೆ ರಗಡ್ ಆಗ್ತೈತಿ. ಇಷ್ಟೇ ಹಾಲಿನಾಗ ಚಂದಾಗ ಇದು ಕುದಿ ಬರ್ತೈತಿ. ಈಗ ಅದಕ್ಕೆ ಹೇಳಿದ್ದು, ಮೊದಲೇ ನೀವು ಶಾವಿಗೆ ಹಾಕ್ಕೊಳಕ್ಕೆ ಮೊದಲೇ ನೀವು ನೋಡಿಕೊಂಡು ಹಾಲು ಸೇರಿಸ್ಕೋಬೇಕಾಗ್ತೈತಿ. ಶಾವಿಗೆ ಪಾಯಸ ಮಾಡ್ತಿರಲ್ಲ ಸೇಮ್ ಅಷ್ಟೇ ತಿಕ್ನೆಸ್ಸಿಗೆ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಮಾಡ್ಕೊರಿ. ಈಗ ಇದನ್ನು ಏನು ಮಾಡಕತ್ತೀನಪ್ಪ ಅಂದ್ರೆ, ಮುಚ್ಚಿ ಇಟ್ಟು ಬಿಡೋಣಂತ. ಚಂದಂಗೆ ಕುದಿಲಿ ಇದು ಶಾವಿಗೆ ಕುದಿತನ ಲಿಟ್ಟು ತೆಗೆದ್ಬೇಡ. ಇದು ಒಂದು ಸಲ ತೆಗೆದು ನೋಡೋಣಂತ. ನಡು ಒಂದು ಸ್ವಲ್ಪ ಕೈ ಆಡಿಸ್ಕೊತೀರಿ, ಗಟ್ಟಿ ಆಗ್ಬಿಡಬಾರ್ದು ಕೆಳಗೆ. ಸೊ ಹಾಗಾಗಿ, ಯಾಕಂದರೆ ಕ್ಯಾರೆಟು ಐತಿ, ಪೇಸ್ಟ್ ಐತಿದ್ದು ಇದು ತಿಕ್ಕಾಗ್ತೈತಿ ಕುದ್ದಂಗೆ. ಸೊ ಹಾಗಾಗಿ
ನೋಡಿ ಈಗ ಎಷ್ಟು ತೆಳ್ಳಗಿತ್ತಿಲ್ಲ ರೀ ಹಾಲು, ಅದು 2 ಕೊರ್ದ ಬಟ್ಲದಷ್ಟು ಹಾಲು ಹಾಕಿದ್ವಿ. ಈಗ ಎಷ್ಟು ತಿಕ್ನೆಸ್ ಬಂದೈತಿ ನೋಡಿರಿ, ಎಷ್ಟು ಚಂದ ಕುದಿಯಾಕತ್ತೈತಿ. ಶಾವಿಗೆ ನೋಡಾಕತ್ತೀನಿ ಈಗ ಈ ಪರಿ ಹಿಂಗೆ ಕುದ್ರೆ ಈಗ ಇದು ಆಗೈತೆ ರೀ, ಆಲ್ಮೋಸ್ಟ್ ಆಗೈತಿ. 99% ಇದು ಮುಗ್ದೈತಿ. ಹಿಂಗೆ ಚೆಂದಾಗ ಕೈ ಆಡಿಸ್ಕೊತಾರೆ ಲಿಟ್ಟು ತೆಗೆದ ಸ್ವಲ್ಪ ಕೈ ಆಡಿಸ್ಕೊಂಡ್ರು ಒಂದು 2-3 ನಿಮಿಷ ಆ ತಿಕ್ಕ ಕ್ರೀಮಿ ಟೆಕ್ಸ್ಚರ್ ಬರಬೇಕು ರೀ. ಅಲ್ಲಿ ತನಕ ನೋಡ್ಬೋದು, ಸೈಡಲ್ಲೂ ನೋಡ್ಬೋದು ನೀವು ಪ್ಯಾನ್ಗೆ ತಿಕ್ಕಾಗಿ ಎಷ್ಟು ಚಂದ ಇದಾಗೈತಿ, ಕ್ರೀಮಿ ಆಗೈತಿ. ಈ ಪರಿ ಆದಮೇಲೆ ಈಗ ಲಾಸ್ಟಿಗೆ ಏನು ಮಾಡಬೇಕು, ಸಕ್ಕರೆ ಸೇರಿಸ್ಕೋಬೇಕು ರೀ. ನಾನು ಸಕ್ಕರೆ 1 ಕೊರ್ದ ಬಟ್ಲದಷ್ಟು ಶಾವಿಗೆಗೆ 1 ಕೊರ್ದ ಬಟ್ಲಷ್ಟು ಸಕ್ಕರೆ ತೊಗೊಂಡಿನಿ. 2 ಮೀಡಿಯಮ್ ಸೈಜ್ದು ದೊಡ್ಡ ಕ್ಯಾರೆಟ್ ತೊಗೊಂಡಿದ್ದೆ ರೀ. ಈಗ ಅದಕ್ಕೆ ನಾನಿಲ್ಲಿ ಸಕ್ಕರೆ ಹಾಕ್ಕೊಳಕತ್ತೀನಿ. ಸಕ್ಕರೆ ಹಾಕೊಂಡ್ಮೇಲೆ ಮತ್ತಷ್ಟು ತೆಳ್ಳಗಾಗ್ತೈತಿ ಇದು. ಸೊ ಹಾಗಾಗಿ ತೆಳ್ಳಗಾಗ್ತೈತಿ, ಮತ್ತು ಕುದಿಸ್ಬೇಕಾಗ್ತೈತಿ ಇದು. ನೀರೆಲ್ಲ ಮತ್ತೆ ತಿರ್ಗಿ ವಾಪಸ್ ಇಮ್ಮಬೇಕು. ಅಲ್ಲಿ ತಾನೇ ನೋಡಬೇಕು, ಇದನ್ನು ಕುದಿಯಾಕೆ ಬಿಟ್ಬಿಡ್ರಿ ಚೆನ್ನಾಗಿ. ಅದು ಕುದೀಲಿ. ಶಾವಿಗೆ ಅಂತೂ ಕುದ್ದೈತಿ, ಕ್ಯಾರೆಟ್ ಅಂತೂ ಗಜ್ಜರಿ ಅಂತೂ ಕುದ್ದೈತಿ. ಈಗೇನೈತಿ ಮ್ಯಾಲೆ ನಾ ಏನು ಮಾಡಾಕತ್ತೀನಿ, ಇದು ಆಪ್ಷನ್ ಐತಿ, ಗಜ್ಜರಿನ ಮ್ಯಾಲೆ ತುರ್ದು ಹಾಕೊಳಕತ್ತೀನಿ ಒಂದು ಅರ್ಧ ಗಜ್ಜರಿ ಅಷ್ಟು. ಅದು ಚಂದ ಸಿಗ್ತೈತಿ, ಬಾಯಿಗೆ ಚಂದ ಅನಿಸ್ತೈತಿ ತಿನ್ನಾಕ. ಸೊ ಹಾಗಾಗಿ 2 ಗಜ್ಜರಿ ಕ್ಯಾರೆಟ್ನ ನಾನು ಪೇಸ್ಟ್ ಮಾಡಿ ಹಾಕಿದ್ದೆ. ಮ್ಯಾಲೆ ಒಂದು ದೊಡ್ಡದೊಂದು ಅರ್ಧ ಗಜ್ಜರಿ ಅಷ್ಟು ಏನು ಮಾಡಾಕತ್ತೀನಿ ರೀ, ತುರ್ದು ಹಾಕ್ಕೊಳಕತ್ತೀನಿ. ಶಾವಿಗೆ ಜೋಡಿ ಬಾಯಿಗೆ ಚಂದ ಅನಿಸ್ತೈತಿ ತಿನ್ನಾಕ. ಸೊ ಹಾಗಾಗಿ ಗಜ್ಜರಿ ಹಾಕೊಂಡು ಏನು ಮಾಡೋಣ, ಒಂದು 2 ನಿಮಿಷ ನಾವಿಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ, ಎಷ್ಟು ಲಘುನ ತುರ್ದಿದ್ದು ಇರ್ತಾವ್ರಿ, ಪಟ್ನ ಆಗೋಕ್ಕವು, ಮುಚ್ಚಿಡ್ಬೇಕಾಗ್ತದೆ. ಲಿಡ್ ಮುಚ್ಚಿಟ್ಟೆ ನೋಡಿ ಎಷ್ಟು ಚಂದ ಕುದಿ ಬಂದೈತಿ, ಎಷ್ಟು ಚಂದ ಗಟ್ಟಿ ಆಗೈತಿ. ಈ ಪರಿ ಗಟ್ಟಿ ಆಗುತ್ತಾನೆ ಏನು ಮಾಡಬೇಕು, ಚೆಂದಾಗ ನಾವು ಇದನ್ನೆಲ್ಲ ನೀಟಾಗಿ ಕುದಿಸ್ಕೋಬೇಕು. ನೋಡಿದ್ರೆ ಎಷ್ಟು ತಿಕ್ನೆಸ್ ಎಷ್ಟು ಚಂದ ಆಗೈತಿ ಇಲ್ರಿ, ನೋಡಿದ್ರೆ ತಿನ್ಬೇಕು ಅನ್ಸಕತ್ತೈತಿ. ಆ ಪರಿ ಚಂದಾಗೈತಿ. ಇನ್ನೂ ದೇವ್ರಿಗೆ ಅದು ಎಡಿ ಹಿಡಿಬೇಕು, ಇದು ಅಮಾಸೆ ಐತಿ, ದೇವ್ರ ಸಲಾಗ ಮಾಡಿದ್ದೆ, ಇನ್ನೂ ನೈವೇದ್ಯ ಆಗಿಲ್ಲ. ಸೊ ಹಾಗಾಗಿ ಎಷ್ಟು ಚಂದ ಇಲ್ಲಾಂದ್ರೆ ಟೇಸ್ಟ್ ಮಾಡಿ ನೋಡೇ ಬಿಡ್ತಿದ್ದೇನೆ ಇಷ್ಟೊತ್ತಿಗಾಗಲೇ. ಈ ಪರಿ ಇದನ್ನೇನೈತಿ ಹಿಂಗೆ ಚೆಂದಂಗೆ ಕುದಿಸ್ಕೊಂಡು ಈಗ ಲಾಸ್ಟಿಗೆ ಏನೈತಿ ನಾವು ಇದಕ್ಕೆ ಡ್ರೈ ಫ್ರೂಟ್ಸ್ ನೀವೇನೇನು ಹುರ್ಕೊಂಡಿರ್ತೀರಲ್ಲ ಡ್ರೈ ಫ್ರೂಟ್ಸ್ ತುಪ್ಪದಾಗ ಅವ್ನು ಸೇರಿಸ್ಕೊಬೋದು. ನಾನು ಇಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿ ಇಟ್ಕೊಂಡಿದ್ದೆ, ನಾನು ಅವ್ನು ಸೇರಿಸ್ಕೊಳಕತ್ತೀನಿ. ನೀವು ಕೇಸರ ಹಾಕೋಬೋದು, ಪಿಸ್ತಾ ಹಾಕೋಬೋದು, ಡ್ರೈ ಫ್ರೂಟ್ಸ್ ನಿಮ್ಮ ಆಪ್ಷನ್, ಯಾವ್ದು ಬೇಕು ನೀವು ಸೇರಿಸ್ಕೊರಿ. ಈಗ ಇದನ್ನು ಸರ್ವ್ ಮಾಡ್ಕೊಂಬರೋಣಂತ. ಬಿಸಿ ಐತಿ, ಭಾಳ ಚಂದ ಅನ್ಸಕತ್ತೈತಿ. ಈಗ ನೋಡಿ ಎಷ್ಟು ಹಾಕ್ಬೇಕಾರೆ ನೀವು ಸ್ಪೂನ್ ಚಮಚಾಲೆ ನೋಡ್ರಿ ನೀವು ಎಷ್ಟು ತಿಕ್ನೆಸ್ ಐತಿ. ಈ ಪರಿ ತಿಕ್ನೆಸ್ ಬರುತ್ತಾನೂ ನೀವು ಚೆನ್ನಾಗಿ ಕುದಿಸ್ಕೋಬೇಕಾಗ್ತೈತಿ. ನೀವು ಇದಕ್ಕೆ ಬೇಕಾದ್ರೆ ಕೋವಾ ಆ್ಯಡ್ ಮಾಡ್ಕೋಬೋದು ಕುದಿಸ್ಬೇಕಾದ್ರೆ, ಇಲ್ಲ ಅಂದರೆ ನೀವು ಇದಕ್ಕೆ ಬಾದಾಮ್ ಪೌಡ್ರ್ ಭಾಳ ಮಸ್ತ್ ಆಗ್ತೈತಿ. 2-3 ಥರ ಆಪ್ಷನ್ಸ್ ಅದಾವೆ ರೀ. ನೀವು ಕ್ಯಾರೆಟ್ ಪಾಯಸ ಮಾಡ್ಕೋಬೇಕಂದ್ರೆ ಹೆಂಗೂ ಮಾಡ್ಕೋಬೋದು. ಇದು ಟ್ರೆಡಿಷ್ನಲ್ ಆಗ್ತೈತಿ, ಬೆಸ್ಟ್ ಆ್ಯಂಡ್ ಸಿಂಪಲ್ ಆಗ್ತೈತಿ. ನಾವು ಸೇರಿಸ್ಕೋತ ಹೋದ್ರೆ ಭಾಳ ಎಷ್ಟು ಸೇರಿಸ್ಕೋತೀವೋ ಅಷ್ಟು ಸೇರಿಸ್ಕೋತಾನೋ ಹೋಗೋದಾಗ್ತೈತಿ. ಸಿಂಪಲ್ ಆಗಿರಬೇಕು, ಚೆಂದ ಆಗ್ಬೇಕು ಅನ್ನೋದು ಅಷ್ಟೇ ನಂದು. ಇದು ಭಾಳ ಬೇರೆ ಹಾಲು ಐತಿ, ಸಕ್ಕರೆ ಶಾವಿಗೆ ಮುಗಿದೋತ್ರಿ, ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ. ನೀವು ಸೇರಿಸ್ಕೋತ ಹೋದ್ರೆ ಕವಾ ಸೇರಿಸ್ಬೋದು, ಮತ್ತು ಡ್ರೈ ಫ್ರೂಟ್ಸು ಬೇಕಾದ್ರೆ ಪಿಸ್ತಾ ಅದು ಸೇರಿಸ್ಕೋಬೋದು. ಅದಿಲ್ಲ ಅಂದರೆ ನೀವು ಬಾದಾಮ್ ಪೌಡ್ರ್ ಸೇರಿಸ್ಕೊಂಡು ಮಾಡ್ಕೋಬೋದು, ಇಲ್ಲ ಮಿಲ್ಕ್ ಪೌಡ್ರ್ ಸೇರಿಸ್ಕೊಂಡ್ರೆ ಅದು ಭಾಳ ರುಚಿ ಆಗ್ತೈತಿ. ಹಿಂಗೆ ಸೇರಿಸ್ಕೊತ ಹೋದಂಗೆ ಟೇಸ್ಟ್ ಬೇರೆ ಕೊಟ್ಕೋತ ಹೋಗ್ತೈತಿ. ಇದು ಸಿಂಪಲ್ ಆಗ್ತೈತಿ, ಭಾಳ ಟೇಸ್ಟ್ ಆಗ್ತೈತಿ, ಕ್ವಿಕ್ ಆಗ್ತೈತಿ. ಮನ್ಯಾಗಿರೋ ರೆಸಿಪಿ ಒಳಗೆ ಮುಗ್ದೋಗ್ತಾವೆ, ಮತ್ತು ಅವೆಲ್ಲ ಸಾಮಾನು ತರೋದಾಗ್ತೈತಿ. ನಾನು ಯಾವಾಗಲೂ ಅಷ್ಟೇ ಮನ್ಯಾಗ ಏನೈತಿ ಸಿಂಪಲ್ ಆ್ಯಂಡ್ ಬೆಸ್ಟ್ ಮಾಡ್ಕೊಳಕ್ಕೆ ನೋಡ್ತೀನಿ. ಅಷ್ಟ್ರಾಗ ರುಚಿಯಾಗಿ ಚೆಂದಂಗೆ ಅಡುಗೆ ಮಾಡೋದಂದ್ರೆ ನಂಗೆ ಭಾಳ ಸೇರ್ತೈತಿ. ಸುಮ್ಮನೆ ಎಲ್ಲನೂ ಸೇರಿಸ್ಕೊತ ಹೋಗೋದು ನನಗೆ ಇದಾಗೋದಿಲ್ಲ. ಸೊ ಹಾಗಾಗಿ ಇದು ಭಾಳ ರುಚಿಯಾಗೈತಿ. ಮ್ಯಾಲೆ ತುಪ್ಪ ಹಾಕ್ಕೊಂಡಿಲ್ಲ, ಹಾಲು ಹಾಕ್ಕೊಂಡು ನಿಮ್ಗೆ ಹೆಂಗೆ ಸೇರ್ತೈತೋ ನೀವಾಗ ಅದನ್ನು ಟೇಸ್ಟ್ ಮಾಡ್ಬೋದು. ಹುಡುಗರಿಗಂತೂ ನಾನು 100% ಹೇಳ್ತೀನಿ, ಭಾಳ ಅಂದ್ರೆ ಭಾಳ ಲೈಕ್ ಮಾಡ್ತಾವೆ, ಇಷ್ಟಪಟ್ಟು ತಿಂತಾವೆ. ಹೋಪ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅದಾವೆ, ಚೆಕ್ ಮಾಡಿರಿ.